ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗಷ್ಟೇ ಬಫರ್ ಝೋನಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗುತ್ತೆ ಅಂತ ಹೇಳಿ ತಿಳಿದು ಬರ್ತಾ ಇತ್ತು. ಏನು ಈ ಬಫರ್ ಝೋನ್, ಈ ಬಫರ್ ಝೋನಲ್ಲಿ ಇರೋ ಮನೆಗಳ ಕತೆ ಏನು ಅಂತ ತಿಳಿಯೋದು, ಅಥವಾ ಬಫರ್ ಝೋನಲ್ಲಿರೋ ಖಾಸಗಿ ಆಸ್ತಿಗಳ ಸ್ಥಿತಿಗತಿಗಳ ಬಗ್ಗೆ ಹೇಗೆ ತಿಳ್ಕೊಳ್ಳೋದು, ಈ ಒಂದು ಬಫರ್ ಝೋನಲ್ಲಿ ಇರೋಂಥ ಆಸ್ತಿಗಳು ಭದ್ರವಾಗಿರ್ತವ, ಏನು ಈ ಬಫರ್ ಝೋನ್ ಅಂತ ತಿಳ್ಕೊಳ್ಳೋ ವಿಚಾರವಾಗಿ ನೋಡೋದಾದರೆ, ಸುಮಾರು ಭಾಗಗಳಲ್ಲಿ ನದಿಗಳು, ಕೆರೆಗಳಿಂದ ಆವೃತವಾಗಿರುವಂಥ ಜಾಗನ ಒತ್ತುವರಿ ಮಾಡ್ಕೊಳ್ತಾ ಹೋಗಿ ಜನಗಳೇನು ಮಾಡ್ತಾಯಿದ್ರು, ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಖಾಸಗಿಯಾಗಿ ಉಪಯೋಗ ಮಾಡ್ಕೊಳ್ಳೋ ಅಂಥದ್ದನ್ನ ಮಾಡ್ತಾಯಿದ್ರು. ಈ ಕೆರೆಯ ಸುತ್ತಮುತ್ತ ಇರುವಂಥ ಜಾಗಗಳು, ಇದನ್ನು ನಾವು ಬಫರ್ ಝೋನ್ ಅಂತ ಕರಿತೀವಿ. ಕೆರೆ ಆಗಿರ್ಬೋದು, ರಾಜಕಾಲುವೆಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ನೀರಿನ ಅರಿವೆ ಇರುವಂಥ ಜಾಗಗಳು ಸುತ್ತ ಇರುವಂಥ ಜಾಗಗಳನ್ನ ಬಫರ್ ಝೋನ್ ಅಂತ ಕರಿತೀವಿ. ಎಷ್ಟು ಮೀಟರ್ವರೆಗೂ ಈ ಒಂದು ಬಫರ್ ಝೋನ್ ಇರುತ್ತೆ ಅನ್ನೋದನ್ನು ತಿಳ್ಕೊಂಡೇ ನಾವು ಯಾವತ್ತೂ ಒಂದು ನಿವೇಶನಗಳಾಗಿರ್ಬೋದು, ಯಾವುದೇ ಒಂದು ವಸತಿ ನಿಲಯಗಳನ್ನಾಗಿರ್ಬೋದು ಖರೀದಿ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಯಲಹಂಕ ಮತ್ತು ಜಕ್ಕೂರು ಕೆರೆಗಳ ನಡುವೆ ರಾಜಕಾಲುವೆಯನ್ನು ವಿಸ್ತರಣೆ ಮಾಡಬೇಕು ಅಂತ ಯೋಚನೆ ಮಾಡಿರು. ಯಾಕೆಂದರೆ ಇತ್ತೀಚೆಗಷ್ಟೇ ಮಳೆ ಬಂದಾಗ ಇಲ್ಲೆಲ್ಲ ಪ್ರವಾಹ ಆಗಿದ್ದನ್ನು ನೋಡಿರ್ಬೋದು. 120 ಖಾಸಗಿ ಆಸ್ತಿಗಳು 56,838 ಚದುರ ಮೀಟರ್ ವಿಸ್ತೀರ್ಣದಲ್ಲಿದ್ದು, ವರ್ಗಾವಣೆ ಅಭಿವೃದ್ಧಿ ಹಕ್ಕುಗಳು ಅಂದರೆ TDR ಏನಿದೆ ನೀಡುವ ಮೂಲಕ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ. 4 ಪಥಗಳ ರಸ್ತೆಯನ್ನು ನಿರ್ಮಿಸಿ ಜಕ್ಕೂರು ರಸ್ತೆಗೆ ಸಂಪರ್ಕಿಸಲಾಗುತ್ತದೆ. ಇದನ್ನು ಮಣ್ಣಿನ ರಸ್ತೆಯಾಗಿ ಉಳಿಸಿಕೊಳ್ಳಲು ಯೋಜಿಸಲಾಗಿದೆ ಎಂದು BBMP ಅಧಿಕಾರಿಗಳು ತಿಳಿಸಿದರು. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಏನಿದೆ ಅಂದರೆ NGT ಅಂತ ನಾವು ಕರಿತೀವಿ, ಪ್ರಾಥಮಿಕ ರಾಜಕಾಲುವೆಗಳ ಮಧ್ಯದಿಂದ 25 ಮೀಟರ್ ಹಾಗೂ ಎರಡನೇ ಹಂತದ ರಾಜಕಾಲುವೆಗಳ ಮಧ್ಯದಿಂದ 15 ಮೀಟರ್ ಪ್ರದೇಶವನ್ನು ಬಫರ್ ಝೋನ್ ಎಂದು ನಿಗದಿಪಡಿಸಿದೆ. ಮುಂಚೆ 75 ಮೀಟರ್ ಇರಬೇಕು ಅಂತ ಹೇಳಲಾಗ್ತಾ ಇತ್ತು ಕೆರೆಯ ಪಕ್ಕದಲ್ಲಿ, ಆದರೆ ಈಗ ಅದನ್ನು 50ಕ್ಕೆ ಇಳಿಸಲಾಗಿದೆ. ಈ ಒಂದು ಆದೇಶದಂತೆ ಭೂಸ್ವಾಧೀನ ಮಾಡಿಕೊಳ್ಳಲು BBMP ಯೋಚನೆ ಮಾಡಿದೆ. ಮೊದಲ ಬಾರಿಗೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ರಾಜಕಾಲುವೆಯನ್ನು ವಿಸ್ತರಿಸಲು ಯೋಜನೆ ಮಾಡಲಾಗಿದೆ. ಯಾಕೆಂದರೆ ಮಳೆ ಬಂದಾಗ ಬೆಂಗಳೂರಿನ ಬಹುತೇಕ ಕೆರೆ ಕಾಲುವೆಗಳಿರುವಂಥ ಜಾಗಗಳಲ್ಲಿ ನೀರು ಮನೆಗಳಿಗೆ ನುಗ್ಗುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಇದನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಮಾಡಲಾಗಿದೆ. ಬಫರ್ ಝೋನ್ನಲ್ಲಿ ರಸ್ತೆ ಮಾಡುವುದರಿಂದ ಒತ್ತುವರಿ ಸಮಸ್ಯೆ ಇರೋದಿಲ್ಲ. ಈ ಬಫರ್ ಝೋನ್ನಲ್ಲಿ ರಸ್ತೆ ನಿರ್ಮಿಸುವುದರಿಂದ ಹೆಬ್ಬಾಳ ಜಂಕ್ಷನ್ನಲ್ಲಿ ವಾಹನ ದಟ್ಟಣೆ ಕಡಿಮೆಯಾಗುವ ನಿರೀಕ್ಷೆ ಇದೆ. ರಾಚೇನಹಳ್ಳಿ ನಾಗವರಕ್ಕೆ ಪರ್ಯಾಯ ಸಂಪರ್ಕ ರಸ್ತೆ ದೊರೆತಂತಾಗುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ. ಈ ಒಂದು ಬಫರ್ ಝೋನ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮನೆಗಳನ್ನೇ ಆಗಿರ್ಬೋದು ಅಥವಾ ಯಾವುದೇ ಒಂದು ನಿವೇಶನಗಳನ್ನೇ ಆಗಿರ್ಬೋದು ತಗೊಳ್ಳೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಬಫರ್ ಝೋನ್ ಅನ್ನೋದನ್ನ ನಾವು ಫಸ್ಟು ತಿಳ್ಕೊಬೇಕು. ಯಾವುದೇ ಒಂದು ಬಫರ್ ಝೋನ್ ಏನಿರುತ್ತೆ ಅದರಿಂದ ಇಷ್ಟು ಮೀಟರ್ ದೂರದಲ್ಲಿ ನಾವು ಮನೆಗಳನ್ನ ತಗೋಬೇಕು ಅಂತೇಳಿ ರೂಲ್ಸ್ ಇರುತ್ತೆ. ಸಾಮಾನ್ಯವಾಗಿ ಈ ಒಂದು ಬಫರ್ ಝೋನ್ ಅಂದರೆ ಕೆರೆಗಳ ಪಕ್ಕ ಆಗಿರ್ಬೋದು, ರಾಜಕಾಲುವೆ ಅಥವಾ ಸೆಕೆಂಡರಿ ಸ್ಟ್ರಾಮ್ ವಾಟರ್ ಡ್ರೈನ್ ಅಂತ ಕರಿತೀವಿ. ಅದರಲ್ಲಿ ನಾವು ಸಾಮಾನ್ಯವಾಗಿ ಬಫರ್ ಝೋನ್ಗಳಲ್ಲಿ ಮೊದಲನೇದಾಗಿ ನೋಡಬೇಕಾಗಿರೋದು ಕೆರೆ ಅಥವಾ ಯಾವುದಾದ್ರೂ ಒಂದು ಲೇಕ್ಗಳಂತ ಏನಂತೀವಿ, ಕೆರೆ ಅಥವಾ ಲೇಕ್ಗಳಿರ್ತಾವಲ್ಲ, ಇಂಥ ಜಾಗಗಳಿಂದ ಸುಮಾರು ಎಷ್ಟು ದೂರದಲ್ಲಿರಬೇಕು ಅಂದರೆ 30 ಮೀಟರ್ ಅಷ್ಟಾದರೂ ದೂರದಲ್ಲಿ ಮನೆಗಳನ್ನ ನಾವು ನಿರ್ಮಿಸಬೇಕಾಗುತ್ತೆ. ಅದು 30 ಮೀಟರ್ ಅಂತರ ಏನಿರುತ್ತೆ ಅದನ್ನು ಬಫರ್ ಝೋನ್ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಕಟ್ಟಡ ಕಾಮಗಾರಿಗಳನ್ನ ಮಾಡಬಾರ್ದು. ಇದು ಲೀಗಲ್ ಆಗಿ ವ್ಯಾಲಿಡ್ ಇರೋದಿಲ್ಲ. ರಾಜಕಾಲುವೆಯಿಂದ ಸುಮಾರು 50 ಮೀಟರ್ ಅಂದರೆ ಅಷ್ಟು ದೂರದಲ್ಲಿ ನಾವು ಮನೆಗಳನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಅಥವಾ ಸೆಕೆಂಡ್ರಿ ವಾಟರ್ ಡ್ರೈನ್ ಏನಿರುತ್ತೆ ಅದರಲ್ಲಿ 25 ಮೀಟರ್. ಅದೇ ರೀತಿ ಟೆರಿಷರಿ ವಾಟರ್ ಡ್ರೈನ್ ಏನಿರುತ್ತೆ ಅಲ್ಲಿ ನಾವು 15 ಮೀಟರ್ ಅಷ್ಟು ದೂರದಲ್ಲಿ ನಾವು ಒಂದು ಬಫರ್ ಝೋನ್ ಅಂತೇಳಿ ಕರಿತೀವಿ. ಅದನ್ನೇ ನಾವು ಏನಂತ ಹೇಳೋದು, ಸಾಮಾನ್ಯವಾಗಿ ಹೇಳೋದು ಪ್ರೈಮರಿ ರಾಜಕಾಲುವೆ, ಸೆಕೆಂಡ್ರಿ ರಾಜಕಾಲುವೆ ಅಥವಾ ಟೆರಿಷರಿ ರಾಜಕಾಲುವೆ ಅಂತೇಳಿ ಕರೆಯಲಾಗುತ್ತೆ. ಈ ಒಂದು ನಮ್ಮ ಸೈಟ್ಗಳ ಪಕ್ಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ, ಎಷ್ಟು ದೂರದಲ್ಲಿ ಇರಬೇಕು ಅಂತೇಳಿ. ಈ ಒಂದು ಅಂತರನ ಕಾಯ್ದುಕೊಂಡು ನಾವು ಯಾವುದೇ ಒಂದು ಸೈಟ್ ಆಗಲಿ, ನಿವೇಶನಗಳನ್ನು, ಯಾವುದೇ ಒಂದು ಮನೆಗಳನ್ನಾಗಲಿ ಅಥವಾ ನಿವೇಶನಗಳನ್ನಾಗಲಿ ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇದರ ಪಕ್ಕದಲ್ಲಿ ತಗೋಬಾರ್ದು. ಸಾಮಾನ್ಯವಾಗಿ ಪ್ರೈಮರಿ ಇರುವಂಥ ಜಾಗದಲ್ಲಿ, ಪ್ರೈಮರಿ ರಾಜಕಾಲುವೆಗಳೇನಿರ್ತವೆ ಅಂಥ ಜಾಗದಲ್ಲಿ ಸಣ್ಣ ನೀರಿನ ಅರಿವೆ ಇರ್ತದೆ. ಟೆರಿಷರಿ ಸ್ಟ್ರಾಮ್ ವಾಟರ್ ಡ್ರೈನ್ ಏನಿದೆ ಅದು 6 ರಿಂದ 9 ಅಡಿಗಳಷ್ಟು ಅಂತರದಲ್ಲಿ ಬಫರ್ ಝೋನ್ ಅಂತೇಳಿ ಕರೆಯಲಾಗುತ್ತೆ. ಅದೇ ರೀತಿ ಸೆಕೆಂಡ್ರಿ ರಾಜಕಾಲುವೆ ಅಂತ ಏನಂತೀವಿ, ಸ್ಟ್ರಾಮ್ ವಾಟರ್ ಡ್ರೈನ್ ಅಂತ ಏನಂತೀವಿ, ಇದು ಸುಮಾರು 16 ಅಡಿಗಳವರೆಗೂ ಇರುತ್ತೆ. ಅದೇ ರೀತಿ ಪ್ರೈಮರಿ ರಾಜಕಾಲುವೆಗಳೇನಿರ್ತವೆ ಅದು 22 ಅಡಿಗಳಷ್ಟು ಅಂತರದಲ್ಲಿರೋದನ್ನು ಬಫರ್ ಝೋನ್ ಅಂತೇಳಿ ಕರೆಯಲಾಗುತ್ತೆ. ಈ ಒಂದು ಬಫರ್ ಝೋನ್ಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನೀವು ಮೋಸ ಹೋಗಬೇಡಿ. ಸೈಟ್ಗಳನ್ನೇ ಆಗಲಿ, ಮನೆಗಳನ್ನೇ ಆಗಲಿ ಒತ್ತುವರಿ ಮಾಡಿಕೊಂಡು ಕಟ್ಟೋದಕ್ಕೆ ಹೋಗಬೇಡಿ. ನಗರ ಪ್ರದೇಶಗಳು ಬೆಳೆದಂತೆ ನೀರಿನ ಅರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ನೀರಿನ ಬಳಕೆ ಹೆಚ್ಚಾದಂತೆ ಅದರ ತ್ಯಾಜ್ಯಗಳು ಹೆಚ್ಚಾಗ್ತಾ ಇದ್ದಂಗೆ ಇದೆಲ್ಲ ಬಳಕೆ ಹೆಚ್ಚಾಗ್ತಾ ಇದ್ದಾಗ ಸರ್ಕಾರ ಯಾವುದೇ ರೀತಿ
ಯಾವುದೇ ಸಮಯದಲ್ಲಾದರೂ ಆ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ಅದನ್ನು ಅಗಲೀಕರಣ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಈ ಒಂದು ಬಫರ್ ಝೋನ್ಗಳ ಬಗ್ಗೆ ಫಸ್ಟು ತಿಳ್ಕೊಬೇಕು. ಯಾವುದೇ ಒಂದು ಬಫರ್ ಝೋನ್ಗಳು ಇದೆಯಾ ಇಲ್ವಾ, ನೀವು ತಗೊಳ್ತಾ ಇರೋವಂಥ ಜಾಗದಲ್ಲಿ ಎಷ್ಟು ಅಡಿ ಅಂತರದಲ್ಲಿದೆ ಎಲ್ಲನೂ ತಿಳ್ಕೊಂಡು ನೀವು ಈ ಒಂದು ಆಸ್ತಿಗಳನ್ನ ಖರೀದಿ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಆಸ್ತಿಗಳನ್ನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಾಗ ಲೀಗಲ್ ಒಪಿನಿಯನ್ನ ತಗೊಳ್ಳೋದನ್ನ ಮರಿಬೇಡಿ. ಲೀಗಲ್ ಒಪಿನಿಯನ್ ತಗೊಳ್ಳೋದ್ರಿಂದ ಆಗೋವಂಥ ಸಮಸ್ಯೆಗಳನ್ನ ತಪ್ಪಿಸ್ಕೋಬೋದಾಗಿರುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಪ್ರಾಪರ್ಟಿಗಳನ್ನ ತಗೊಳ್ಳುವಾಗ ಸಾವಿರಾರು ರೂಪಾಯಿ ಅಡ್ವೊಕೇಟ್ಸ್ಗಳಿಗೆ ಕೊಟ್ಟು ಲೀಗಲ್ ಒಪಿನಿಯನ್ನ ತಗೊಳ್ಳೋದ್ರಲ್ಲಿ ಯಾವುದೂ ತಪ್ಪಿರೋದಿಲ್ಲ. ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಆ ಒಂದು ಜಾಗದಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೊಬೋದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.